ನಾನು ಮುಖ್ಯಮಂತ್ರಿ ಆದ 2 ತಿಂಗಳಿಗೆ 2 ತಿಂಗಳು ಆಗಿರಲಿಲ್ಲವನ್ನಲ್ಲ ಪುಟ್ಟಣ್ಣ 150 ಕೋಟಿ ಹಗರಣ 2 ತಿಂಗಳು ಆಗಿರಲಿಲ್ಲ 150 ಕೋಟಿ ಹಣ ಸಂಗ್ರಹ ಮಾಡಿದ್ದೇನೆ ಗಣಿಗಾರಿಕೆ ಮಾಲೀಕರ ಹತ್ರ ಅಂತ ಹೇಳಿ ನನ್ನ ಮೇಲೊಂದು ಆಪಾದನೆ ಬಂತು. ಅದನ್ನ ಹೈದರಾಬಾದ್ಗೆ ಹೋಗಿ ಪಾಪ ಈಗ ನಮ್ಮ ಇದಾರಲ್ಲ ಸಿಡಿ ಲೀಡ್ರು ಹೋಗಿ ಹೈದರಾಬಾದಲ್ಲಿ ಕೂತು ಅವ್ರ ಜೊತೆಗೆ ಶ್ರೀನಿವಾಸಪುರದವರೊಬ್ಬರು ಅವರು ಹೋಗಿದ್ರು. ಹೈದರಾಬಾದಲ್ಲಿ ಕೂತು ಒಂದು ಕ್ಯಾಸೆಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಿಡಿ 150 ಕೋಟಿ ಹಗರಣದ್ದು. ಆಮೇಲೆ ಇದನ್ನ ಬಂದು ವಿಧಾನಸಭೆ ಕಲಾಪ ನಡೀತಿದ್ದಾಗ ವಿಧಾನ ಪರಿಷತ್ನಲ್ಲಿ ಅದೆಂತೂ ಸಿಡಿ ತೋರಿಸ್ಬಿಟ್ಟು ಆಪರೇಷನ್ ಸಕ್ಸಸ್ ಅಂದರು. ನನ್ನ ಮೇಲೆ 150 ಕೋಟಿ ಹಗರಣದ ಆಪಾದನೆ ಬಂದಾಗ ಇನ್ನು ಜಗದೀಶ್ ಶೆಟ್ಟರು ಬದುಕಿದ್ದಾರೆ, ಅಶೋಕ್ ಬದುಕಿದ್ದಾರೆ, ಅರವಿಂದ್ ನಿಂಬಾವಳಿ ಬದುಕಿದ್ದಾರೆ. ನನ್ನ ಹತ್ರ ಬಂದರು. ಯಾರೋ 2 ಬಳ್ಳಾರಿಯ ಅಧಿಕಾರಿಗಳನ್ನು ವರ್ಗಾವಣೆಯನ್ನು ಮಾಡಿದ್ದೆ, ಅವ್ರನ್ನ ಅಲ್ಲಿಗೆ ಮತ್ತೆ ರಿಟೆನ್ಷನ್ ಮಾಡಿ ಆ 150 ಕೋಟಿ ಹಗರಣ ಆಪಾದನೆ ಮಾಡಿದ್ದನ್ನು ಕ್ಷಮೆ ಕೇಳ್ತೀವಿ ಅಂತ. ನಥಿಂಗ್ ಡೂಯಿಂಗ್ ಅಂದೆ. ಸಿದ್ದರಾಮಯ್ಯನವರೇ, ನಥಿಂಗ್ ಡೂಯಿಂಗ್, ಮುಖ್ಯಮಂತ್ರಿಯಾಗಿ ವರ್ಗಾವಣೆ ಮಾಡಿದ್ದೇನೆ, ಬದಲಾವಣೆ ಮಾಡಲ್ಲ ಅಂತ. ನನ್ನ ಮೇಲೆ ಹೋದ್ರಲ್ಲಪ್ಪ ವಿಧಾನಸಭೆಯಲ್ಲಿ ಚರ್ಚೆ ತಗೊಂಡ್ರಲ್ಲ ಸಬ್ಜೆಕ್ಟು. ನಾನು ಅವತ್ತೇನು ಹೇಳಿದೆ, ವಿಧಾನಸೌಧ ಕಡತ ತೆಗೆದು ನೋಡಿ, ಅದೆಲ್ಲ ಪಾಪ ಸ್ಕ್ರೀನ್ ಹಾಕ್ಸಿದ್ರಲ್ಲ ಮೊನ್ನೆ ಮೈಸೂರಿನಲ್ಲಿ ನಮ್ಮ ಸಿ ಡಿ ಶಿವು, ಅದನ್ನು ಯಾಕೆ ಹಾಕಲಿಲ್ಲ ಗೊತ್ತಿಲ್ಲ. ನಾನು ಅವತ್ತು ಹೇಳಿದೆ, ನನ್ನ ಹಿಂದೆ ಇರ್ತಕ್ಕಂಥ 124 ಜನ ಶಾಸಕರುಗಳ ಬೆಂಬಲವನ್ನು ರಕ್ಷಣೆಯನ್ನು ಪಡೆದು ನಾನು ಈ 150 ಕೋಟಿ ಹಗರಣದ ರಕ್ಷಣೆ ಪಡೆಯಲ್ಲ. ಪ್ರಾರಂಭ ಮಾಡಿ ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದೀರಿ, ಏಕಾಂಗಿಯಾಗಿ ಎದುರಿಸ್ತೀನಿ ಅಂತಕ್ಕಂಥ ಪದ ಬಳಸಿದ್ದೇನೆ ಸಿದ್ದರಾಮಯ್ಯನವರೇ. ಏಕಾಂಗಿಯಾಗಿ ಎದುರಿಸ್ತೀನಿ ಅಂತ ಹೇಳಿ ಇವತ್ತು ಕಡತ ತೆಗೆದು ನೋಡಿ ನಿಮ್ಮ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ದೇನೆ ಅಂತ ಹೇಳಿ. ಎದುರಿಸಿದೆ ನಾನು. ಸ್ಟ್ರೈಕ್ ಮಾಡಿ ಅನ್ನಲಿಲ್ಲ, ನಮ್ಮ ಕಾರ್ಯಕರ್ತರಿಗೆ ಬೀದಿಲಿ ಬೆಂಕಿ ಹಚ್ಚಿ ಅಂತ ಹೇಳಲಿಲ್ಲ. ಆಯಿತಾ? ನನ್ನ ಮೇಲೆ ನಂತರ 4 ಕೇಸ್ ಹಾಕಿದ್ರು. ಯಾವುದೋ ಒಂದು 4 ಡಿನೋಟಿಫಿಕೇಷನ್ದು, ಇನ್ನೊಂದು 2 ಸಾಯಿ ವೆಂಕಟೇಶ್ವರ ಜಂತ್ಕಲ್ ಮೈನಿಂಗ್ದು 150 ಕೋಟಿ ಹಗರಣದ್ದು ಹೈಕೋರ್ಟ್ನಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ, ಕ್ವಾಶ್ ಮಾಡಿದ್ರು ಹೈಕೋರ್ಟ್ನಲ್ಲಿ. ಜಂತ್ಕಲ್ ಮೈನಿಂಗ್ ಸಂಬಂಧಪಟ್ಟಿದ್ದು 150 ಕೋಟಿ ಹಗರಣ ಇದೆಲ್ಲ ಬೋಗಸ್ ಅಂತ ಹೇಳಿ. ಸಾಯಿ ವೆಂಕಟೇಶ್ವರ ಅದು ತನಿಖೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಿರ್ತಕ್ಕಂಥದ್ದು ಇದು ಅಬ್ರಾಹಿಂ ಅವರು 2011ರಲ್ಲಿ SM ಕೃಷ್ಣ ಅವ್ರ ಮೇಲೆ, ನನ್ನ ಮೇಲೆ, ಧರ್ಮಸಿಂಗ್ ಅವ್ರ ಮೇಲೆ 3 ಜನದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗೊಂದು ಕೇಸ್ ಹಾಕೊಂಡ್ರು. SM ಕೃಷ್ಣ ಅವರು ಸ್ಟೇ ತಗೊಂಡಿದ್ದಾರೆ, ಧರ್ಮಸಿಂಗ್ ಅವರು ಇಲ್ಲ ನಮ್ಮ ಮುಂದೆ.